ಸಾಮಾನ್ಯ ಜ್ಞಾನ, ಸಾಧನೆಗೆ ದಾರಿ ತೋರುವ, ಮಾರ್ಗದರ್ಶನ ನೀಡುವ, ಜ್ಞಾನವನ್ನು ವೃದ್ಧಿಗೊಳಿಸಲು ಸಹಕಾರಿಯಾಗುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಪ್ರಚಲಿತ ವಿದ್ಯಮಾನಗಳು, ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ. ಹಾಯ್, ಹಲೋ, ನಮಸ್ತೆ. ಇದು ಶಿವಕುಮಾರ್ ಮಾತಾಡೋದು ಈ ಕಡೆಯಿಂದ. ಸ್ಪರ್ಧಾ ಆಕಾಂಕ್ಷಿಗಳಲ್ಲಿ ಎಲ್ರಿಗೂ ಹೊಸ ಹುರುಪು ಬಂದಿದೆ ಅಂತ ಅನ್ಕೋತೀನಿ. ರೀಸೆಂಟಾಗಿ ಸಿವಿಲ್ ಪಿ ಸಿ ಎಕ್ಸಾಮ್ಸ್ಗೆ ಏನು ಕಾಲ್ಫಾರ್ಮ್ಸ್ ಆಗಿದ್ದಾವೆ, ಅರೌಂಡ್ 4000 HK ಮತ್ತು NHK ಕೂಡಿ. ಅದೇ ರೀತಿಯಾಗಿ ಮತ್ತೆ ಸದ್ಯದಲ್ಲೇ CAR DAR ಕೂಡ ಆಗೋದಿದೆ. ಅದು 2000 ಅಂತೂ ಮಿನಿಮಮ್ ಇದೆ. ಒಂದು ವೇಳೆ 4000 ಅನೌನ್ಸ್ ಮಾಡಿದರೆ ಟೋಟಲ್ ಆಗಿ 8000 ಪಿ ಸಿ ಎಕ್ಸಾಮ್ಸ್ಗೆ ನಿಮಗೆ ಕಾಲ್ ಆಗುತ್ತೆ. ಸೊ 8000 ಎಕ್ಸಾಮ್ಸ್ ಅಂದ ತಕ್ಷಣ ಫಸ್ಟಿಗೆ ಸಿವಿಲ್ ಪಿ ಸಿ ಬಗ್ಗೆ ಮಾತಾಡೋಣ. ಸೊ ಸಿವಿಲ್ ಪಿ ಸಿಗೆ ನಿಮಗೆ ರಿಕ್ವೈರ್ ಆಗಿರುವಂಥ ಕ್ವಾಲಿಫಿಕೇಷನ್ ಏನಿದೆ, PUC ಆಗಿರುವಂಥದ್ದು. ಅದೇ ರೀತಿಯಾಗಿ ಈ ಒಂದು ಎಕ್ಸಾಮ್ಸು ಆಲ್ರೆಡಿ ಡೇಟ್ ಕೂಡ ಅನೌನ್ಸ್ ಆಗಿದೆ. ಆಗಸ್ಟ್ 2 ಎಕ್ಸಾಮ್ ಇರುವಂಥದ್ದು. ಸೊ ಎಕ್ಸಾಮ್ಸು ಆಮೇಲೆ ಅಪ್ಲಿಕೇಶನ್ ಆಲ್ರೆಡಿ ಶುರು ಆಗಿದೆ. ಆದಷ್ಟು ಬೇಗ ಎಲ್ಲರೂ ಅಪ್ಲಿಕೇಶನ್ ಹಾಕಿ, ಯಾಕಂದರೆ ಸರ್ವರ್ ಒಂದು ವೇಳೆ ಬ್ಯುಸಿ ಬಂತಂದರೆ ಆಮೇಲೆ ಸಮಸ್ಯೆ ಆಗುತ್ತೆ. ಆಮೇಲೆ ಹಲವರಿಗೆ ತುಂಬ ಟೆನ್ಷನ್ ಇರ್ತದೆ, ಯಾವ ಡಿಸ್ಟಿಕ್ ಹಾಕೋದು, ಹೇಗೆ, ಏನು ಎತ್ತ ಅಂತ. ಇಲ್ಲಿ ಏನಾಗುತ್ತೆ, ಒಂದು ನಾವು ಚೆಕ್ ಮಾಡೋಕ್ಕಾಗಿರುವಂಥದ್ದು ಯಾವ ಡಿಸ್ಟಿಕ್ಕು ಹೋದ ಸಲ ಎಷ್ಟು ಕಟಾಪ್ ನಿಂತಿತ್ತು, ಒಂದು ರಫ್ ಐಡಿಯಾ ನೋಡಿಕೊಂಡು ಅದು ನೋಡ್ಕೊಳ್ಳಿ ಲಿಸ್ಟನ್ನು. ಅದೇ ರೀತಿಯಾಗಿ ಎಲ್ಲಿ ಪೋಸ್ಟ್ಗಳು ಜಾಸ್ತಿ ಇದ್ದಾವೆ. ಇಟ್ಸ್ ಲೈಕ್ ಎ ಗ್ಯಾಮ್ಲಿಂಗ್ ಇದ್ದಂಗೆ ಇದು ಒಂಥರ. ಓಕೆ, ಯಾಕೆ ಗ್ಯಾಮ್ಲಿಂಗ್ ಅಂತ ಹೇಳಿದೆ ಅಂದರೆ, ನೀವು ಬೇಕಾದಂಗೆ ಲೆಕ್ಕ ಹಾಕಿದ್ರೆ ಹೋದ ಸಲ ಇದ್ದಂಗೆ ಈ ಸಲನೂ ಆಗುತ್ತೆ ಅಂತ ಅಲ್ಲ. ಅದು ಆ ಡಿಸ್ಟಿಕ್ ಬಗ್ಗೆ ಜಾಸ್ತಿ ತಲೆಗೆಡಿಸ್ಕೊಬೇಡಿ, ಓದೋದ್ರ ಬಗ್ಗೆ ತಲೆಗೆಡಿಸ್ಕೊಳ್ಳಿ. ಯಾವುದರಲ್ಲಿ ಕ್ಯಾಟಗರಿ ಮತ್ತು GM ಎರಡರಲ್ಲೂ ಒಂದು ಲೆವೆಲ್ಗೆ ನಿಮಗೆ ಪೋಸ್ಟ್ಗಳು ಇದಾವೆ ಅಂತ ಅನಿಸುತ್ತಲ್ಲ, ಅಲ್ಲಿ ನೋಡ್ಬಿಟ್ಟು ಹಾಕಿ. ಇಟ್ಸ್ ಆಲ್ ಅಬೌಟ್ ಲಕ್, ಲಾಸ್ಟಿಗೆ ಮ್ಯಾಟ್ರ್ ಆಗೋದು ಯಾವುದೋ ಈ ಒಂದು ಡಿಸ್ಟಿಕ್ ಇದೆ ಅಂತ ಅನ್ಕೊಂಡಾಗ. ಬಟ್ ನಮ್ಮ ಕೈಲಿರೋದೇನು ಎಫರ್ಟ್. ಸೊ ಆ ಎಫರ್ಟನ್ನು ನಾವು ಯಾವ ರೀತಿ ಹಾಕಬೇಕು. ಸೊ ಫಸ್ಟಿಗೆ KA ಎಕ್ಸಾಮ್ ಅಂತ ಅಂದ್ಕೊಂಡಾಗ, KA ಎಕ್ಸಾಮ್ ಸ್ಪೆಷಾಲಿಟಿ ಭಾಳ ಜನ ಈಗ ಮೊನ್ನೆ ಆದಂಥ NW ಕ್ಯಾಟ್ಸ್ ಇದು B ಗ್ರೂಪ್ ಕ್ವಶನ್ ಪೇಪರ್ ಬಿಟ್ಟು ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರ್ತದೆ. ಯಾಕಂದರೆ ಆ ಲೆವೆಲ್ ಟಫ್ನೆಸ್ ಇದೆ. ಬಟ್ KA ಸ್ಪೆಷಾಲಿಟಿ ಏನಂದರೆ, ಯಾವ ಲೆವೆಲ್ಗೆ ಇರುವಂಥ ಪೋಸ್ಟ್ ಇದೆ, ಅದು D-ನ C-ನ B-ನ A-ನ ಯಾವ ಗ್ರೂಪ್ ಎಕ್ಸಾಮ್ ಇದೆ ಅದಕ್ಕೆ ತಕ್ಕಂಗೆ ಕ್ವಶನ್ ಬರ್ತದೆ ಅವ್ರದ್ದು. ಆಮೇಲೆ ಇಲ್ಲೊಂದು ಟ್ರೆಂಡ್ ನೀವು ಅನಾಲಿಸಿಸ್ ಮಾಡಬೇಕು. ಏನಂದರೆ, ಪ್ಯೂರ್ಲಿ ಅವ್ರು ನಡೆಸುವಂಥ ಎಕ್ಸಾಮ್ಸ್ಗಳೇ ಬೇರೆ ಇದ್ದಾವೆ, ಮೊದಲಿಂದ ನಡೆಸ್ಕೊಂಡು ಬಂದದ್ದು. ಆಮೇಲೆ ಇನ್ನೊಬ್ಬರು ಅವರಿಗೆ ಹಸ್ತಾಂತರಿಸಿದಂಥ ಹುದ್ದೆಗಳು ಬೇರೆ ಇದ್ದಾವೆ. ಅವು ಎರಡನ್ನ ಫಸ್ಟ್ ನೋಡಬೇಕು. ಅವರು ನಡೆಸುವಂಥದ್ದು ಮೊದಲಿಂದ, ಫಾರ್ ಎಕ್ಸಾಂಪಲ್ ಈಗ BMTC ಆಗಿರ್ಬೋದು, ಹೌದಾ, ಸೆಟ್ ಮತ್ತು ನೆಟ್ ಎಕ್ಸಾಮ್ಸ್ಗಳಾಗಿರ್ಬೋದು, ಇವೇನಿದಾವೆ ಇದರ ಕ್ವಾಲಿಟಿ ಆಫ್ ಕ್ವಶನ್ಸ್ ಏನಿದಾವೆ, ಬಿಕಾಸ್ ಆಫ್ ಅವ್ರ ಸೆಕ್ರೆಟರಿ ಪ್ರಸನ್ನ ಕುಮಾರ್ ಸರ್ ಇದ್ದಾರೆ, ಅವರೊಂದು ಸ್ಟ್ಯಾಂಡರ್ಡನ್ನು ಭಾಳ ಹೈ ಮಾಡಿದ್ದಾರೆ. ಸೊ ಹಾಗಿದ್ರೆ ಅದು ಕ್ವಶನ್ ಪೇಪರ್ ಜಾಸ್ತಿ ಟಫ್ ಬರ್ತದೆ ಕಂಪ್ಯಾರಿಟಿವ್ಲಿ. ಓಕೆ, ಅದು ಬಂದಮೇಲೆ ಬೇರೆ ಒಂದು ಡಿಪಾರ್ಟ್ಮೆಂಟ್ಗಳಿಂದ ಇವ್ರಿಗೆ ಕೊಟ್ಟಂಥದ್ದು ಫಸ್ಟ್ ಟೈಮ್ ಅಂತ ಕೊಟ್ಟಿರ್ಬೋದು, ಅಥವಾ ಬೇರೆ ಹೊಸದಾಗಿ ಕೊಟ್ಟಿರ್ತಾರಲ್ಲ, ಇಂಥದ್ದು ಒಂದು 10% ಟಫ್ನೆಸ್ ಕಮ್ಮಿ ಇರ್ತದೆ. ಪೂರ್ತಿ ಕಮ್ಮಿ ಇರ್ತದೆ ಅಂತ ಹೇಳ್ತಿಲ್ಲ ನಾನು, ನಮಗೆ ಒಂದು 10% ಏನಿದೆ ಕಮ್ಮಿ ಇರ್ತದೆ. ಅದನ್ನು ಅಬ್ಸರ್ವೇಷನ್ ಮಾಡಬೇಕು. ಹಂಗಂದ ತಕ್ಷಣ ಈಸಿ ಬರ್ತ ಅನ್ಕೊಳಕ್ಕೆ ಹೋಗಬೇಡಿ. KA ಹೇಗಿದ್ರು ಟಫ್. ಅದರ ಅರ್ಥ ನೆನಪಿಟ್ಕೊಳ್ಳಿ, ಈಸಿ ಇದ್ರೆ ಏನಾಗುತ್ತೆ, 90 ಕಟಾಪ್ ಬರ್ತದೆ. ಅದೇ ಟಫ್ ಆದರೆ 60 ಕಟಾಪ್ ಬರ್ತದೆ ಅಷ್ಟೇ. ನಿನಗೆ ಟಫ್ ಆದರೆ ಎಲ್ರಿಗೂ ಟಫ್, ನಿನಗೆ ಈಸಿ ಆದರೆ ಎಲ್ರಿಗೂ ಈಸಿ. ಇದನ್ನ ಫಸ್ಟ್ ನಾವು ತಿಳ್ಕೋಬೇಕು. ಸೊ ಅದೇ ರೀತಿಯಾಗಿ ಬಿಫೋರ್ ಏನು ಆ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡೋದನ್ನ ಕಲಿಯಿರಿ. ಓಕೆ, ಸಿಲೆಬಸ್ ಏನಿದೆ, ಆಮೇಲೆ ಇದ್ರು ಹೆಂಗೆ ಮಾಡಿದರೆ ಸಿಲೆಬಸ್ ಬಹಳ ಲೇಮ್ ಆಗಿ ಕೊಟ್ಟಿದ್ದಾನೆ. ಫಾರ್ ಎಕ್ಸಾಂಪಲ್ ಜನರಲ್ ಸೈನ್ಸ್, ಜಿಯೋಗ್ರಫಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈ ಥರ ಕೊಟ್ಬಿಟ್ಟಿದ್ದಾನೆ, ಎಲಾಬ್ರೇಟ್ ಮಾಡಿಲ್ಲ. ಅವ್ರದ್ದು ಹೆಂಗೆ ಇರ್ತಿತ್ತು, ಎಲಾಬ್ರೇಟ್ ಇರ್ತಿತ್ತು ಬೇರೊಂದು ಡಿಪಾರ್ಟ್ಮೆಂಟ್ ಬಂದಾಗ. ಸೊ ಹಾಗಿದ್ರೆ ಇಲ್ಲಿ ಎಲ್ಲ ಥರದ ಪ್ರಶ್ನೆಗಳನ್ನ ಕೇಳುವಂಥ ಚಾನ್ಸಸ್ ಇರ್ತದೆ. ಇವ್ರ ಸ್ಪೆಷಾಲಿಟಿ ಹೇಳ್ತೀನಿ ನಿಮಗೆ. ಒಂದು ಮ್ಯಾಥ್ಸ್ ದ ಫಾಲೋಯಿಂಗ್. ಓಕೆ, ಇದು ಜಾಸ್ತಿ ಇರ್ತದೆ, ಮಿನಿಮಮ್ 8ರಿಂದ 10 ಕ್ವಶನ್ ಇರ್ತವೆ ಮ್ಯಾಥ್ಸ್ ದ ಫಾಲೋಯಿಂಗ್, ಇದು ನೆನಪಿಟ್ಕೊಂಡು. ಅದೇ ರೀತಿಯಾಗಿ ಸ್ಟೇಟ್ಮೆಂಟ್ ವೈಸ್ ಅವು ಅರೌಂಡ್ 20 ಕ್ವಶನ್ ಅಂತೂ ಮಿನಿಮಮ್ ಇರ್ತದೆ. ಅದು ಯಾವ ರೀತಿಯಾಗಿ, 1 ಹೇಳಿಕೆ ಸರಿ, 2 ಹೇಳಿಕೆ ಸರಿ, 3 ಸರಿ, 4 ಸರಿ ಈ ಥರ ಕೊಟ್ಟಿರ್ತಾನೆ. ಅಂದರೆ ಉತ್ತರ ಸಂಖ್ಯೆಗಳು ಕೊಟ್ಟು 1 ಸರಿ, 2 ಸರಿ, 3 ಸರಿ, 4 ಸರಿ ಈ ಥರ ಒಂದು ಸ್ಟೇಟ್ಮೆಂಟ್ಗಳು ಬರ್ತಾ ಇರ್ತದೆ. ಇದೊಂದು ರೀತಿಯಾಗಿ. ಇನ್ನೊಂದು ಎಷ್ಟು ಹೇಳಿಕೆಗಳು ಸರಿ, ಓಕೆ, ಎಷ್ಟು ಹೇಳಿಕೆಗಳು ಸರಿ ಅಂತ ಕೇಳುವಂಥ ಕ್ವಶನ್ಗಳು. ಅದೇ ರೀತಿಯಾಗಿ ಇನ್ನೊಂದು ರೀತಿಯಾದ ಜನರಲ್ ಆಗಿರುವಂಥದ್ದು, ಸರಿಯಾದ ಹೇಳಿಕೆಗಳು ಯಾವುದು, ಸರಿಯಾಗಿಲ್ಲದ ಹೇಳಿಕೆಗಳು ಯಾವುದು. ಕ್ವಶನ್ ಅನ್ನ ನೀಟಾಗಿ ಓದೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಈ ಒಂದು ಎಕ್ಸಾಮ್ಸ್ ಅಲ್ಲಿ. KA ಪ್ರಶ್ನೆಯಲ್ಲಿ ಆಟ ಆಡುವಂಥ ಚಾನ್ಸಸ್ ತುಂಬಾ ಅಂದ್ರೆ ತುಂಬಾ ಇದೆ. ಅವನ ಸ್ಪೆಷಾಲಿಟಿ ಅಂದ್ರೆ ನೆನಪಿಟ್ಕೊಳ್ಳಿ, ಈಗ ಒಂದು ಸಬ್ಜೆಕ್ಟಿಗೆ, ಈಗ ಹಿಸ್ಟ್ರಿ ಸೈಡ್ ಇದ್ದಾನಂತೆ, ಅದರ್ ಥಿಂಗ್ಸ್ ಇಟ್ಕೊಳ್ಳೋಣ, ಎಕನಾಮಿಕ್ಸು, ಜಿಯೋಗ್ರಫಿ, ಸೈನ್ಸು, ಹೌದಾ, IC ಆಗಿರ್ಬೋದು. ಸೊ
ಸೊ ಇವುಗಳನ್ನು ನೋಡಿದಾಗ ಯಾವ ರೀತಿಯಂತ ಕ್ವಶನ್ ರೈಸ್ ಆಗುತ್ತೆ ನೋಡ್ಕೊಳ್ಳಿ. ಸೊ ಕ್ವಶನ್ ಅಂದ ತಕ್ಷಣ ಅಲ್ಲಿ ನೆನಪಾಗೋದು 15 ಕ್ವಶನ್ ಒಂದು ಸಬ್ಜೆಕ್ಟಿಂದ ಬಂದಿದೆ ಅಂತ ಅನ್ಕೊಳ್ಳಂತ. ಅದರಲ್ಲಿ 10 ಕ್ವಶನು ಪ್ಯೂರ್ಲಿ ಕಾನ್ಸೆಪ್ಟ್ ಬೇಸ್ ಇರ್ತದೆ. ಕಾನ್ಸೆಪ್ಟ್ ಬೇಸ್ ಹೆಂಗಂದ್ರೆ ಅಲ್ಲಿ ಫ್ಯಾಕ್ಟ್ ಕೂಡ ಕೊಟ್ಟರು ಕೂಡ ಏನಾಗುತ್ತೆ, ಆ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು. ಆ ಕಾನ್ಸೆಪ್ಟ್ ಬೇಸ್ ನೀವು ಆನ್ಸರ್ ಮಾಡ್ಬೋದು. ಕೆಲವೊಂದಿಷ್ಟು ಫ್ಯಾಕ್ಟ್ಗಳನ್ನು ಹೊಂದಬೇಕಾಗತ್ತೆ. ಉಳಿದಂತ ಒಂದು 5 ಕ್ವಶನ್ ಇದಾವೆ ಟೋಟಲಿ ಫ್ಯಾಕ್ಟ್ ಬೇಸ್ ಇರ್ತದೆ. ಅದಕ್ಕೆ ಸ್ವಲ್ಪ ಮೆಮೊರೈಸೇಷನ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ, ಅದನ್ನ ನೆನಪಿಟ್ಕೊಳ್ಳಿ. ಈಗ ಒಂದೊಂದಕ್ಕೆ ಒಂದೊಂದರ ಸ್ಟ್ರಾಟಜಿ ಅನ್ಕೊಳ್ಳುವಂತೆ. ಹಿಸ್ಟ್ರಿ ನಾ ಫಸ್ಟಿಗೆ ಬುಕ್ ಹೇಳ್ಬಿಡ್ತೀನಿ, ಶಾರ್ಟ್ ಇದೆ. ನಾ ಆಥರ್ ಬುಕ್ ಹೇಳ್ತೀನಿ, ಯಾರು ಆಲ್ರೆಡಿ ಓದಿದಿರಾ ಅವ್ರಿಗೆ ಈಸಿ ಆಗುತ್ತೆ. ಯಾರು ಹೊಸಬರು ಇದ್ದೀರಾ ಸ್ವಲ್ಪ ಆಲ್ಟರ್ನೇಟಿವ್ ನೋಡ್ಕೊಂತ ಹೋಗಿ. ಹಿಸ್ಟ್ರಿ ಅಂದಾಗ ನಾರ್ಮಲ್ ಆಗಿ ಮಂಜುನಾಥ್ ಒಂದು ಬುಕ್ ರೆಫರ್ ಮಾಡಿ. ಓಕೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದಾಗ ಗಂಗಾಧರ್ ಬುಕ್ ತಗೊಳ್ಳಿ. ಓಕೆ. ಜಿಯೋಗ್ರಫಿ ಅಂದಾಗ ಯಾವುದು, ಭಂಡಾರಿ ಮಠ ಅವ್ರು ತಗೊಳ್ಳಿ. ಅದೇ ರೀತಿಯಾಗಿ ಸೈನ್ಸ್ ಅಂದಾಗ ಈಗ ಹೊಸದಾಗಿ ಒಂದು ವೆಂಕಟರಮಣ ಸ್ವಾಮಿ ಇತ್ತು, ಹೊಸದಾಗಿ ಲಾಲ್ ಸಾಬ್ ಸರ್ ಅದನ್ನು ಬಂದಿದೆ, ಅದು ಬುಕ್ ಚೆನ್ನಾಗಿದೆ ತುಂಬಾ. ಓಕೆ. ಇಲ್ಲಿ ನೀವು ನೋಡ್ಬೇಕಾಗಿದ್ದು ಒಂದೇ, ನಿಮಗಿರುವಂತ ಟೈಮಲ್ಲಿ ಯಾರು ಆಲ್ರೆಡಿ ಹಳಬರಿದ್ದೀರಾ ಓದಿದ್ದೀರಾ ಅವ್ರು ಸ್ವಲ್ಪ ಓದಕ್ಕೆ ಟ್ರೈ ಮಾಡಿ ಮ್ಯಾಕ್ಸಿಮಮ್ ಡೆಪ್ತ್ ಆಗಿ. ಯಾರು ಹೊಸಬರು ಇದ್ದೀರಾ 2 ಸೆಕ್ಷನ್ ಮಾಡ್ಕೋತೇನೆ, ಹಳಬರು ಮತ್ತೆ ಹೊಸಬರು. ಯಾರು ಆಲ್ರೆಡಿ ಓದಿದ್ದೀರಾ ಈ ಆಥರ್ ಬುಕ್ಗಳನ್ನು ನೀಟಾಗಿ ಓದ್ಕೊಂತ ಹೋಗಿ. ಸ್ಪೆಷಲಿ ಹಿಸ್ಟ್ರಿ ಅಂದ್ರೆ ಕರ್ನಾಟಕ ಹಿಸ್ಟ್ರಿ. ಕರ್ನಾಟಕ ಹಿಸ್ಟ್ರಿ ಅಂದ್ರೆ ಅಲ್ಲಿ ಹೆಂಗೆ ಅಂದ್ರೆ ಪಿನ್ ಟು ಪಿನ್ ಪ್ರಯತ್ನ. ಅದಕ್ಕೆ ಆದಷ್ಟು ಒಂದು ಸ್ವಲ್ಪ ಸ್ಟೇಟ್ ಬುಕ್ ಅನ್ನ ರೆಫರ್ ಮಾಡಿ. ಯಾಕಂದ್ರೆ ಅಲ್ಲಿರುವಂಥ ಸ್ಟೇಟ್ಮೆಂಟ್ ನ ಆಸ್ ಇಟ್ ಈಸ್ ಕೊಡುವಂತ ಚಾನ್ಸಸ್ ಜಾಸ್ತಿ ಇದೆ KL. ಅದೇ ಸೈನ್ಸ್ ಅಂತ ಬಂದಾಗ ತುಂಬಾ ಕಾನ್ಸೆಪ್ಟ್ ಓರಿಯೆಂಟೆಡ್ ಇರ್ತದೆ. ತುಂಬಾ ಅಂದ್ರೆ ತುಂಬಾ ಕಾನ್ಸೆಪ್ಟ್ ಓರಿಯೆಂಟೆಡ್ ಇರ್ತದೆ. ಒಂದು 20 ಕ್ವಶನ್ ಬಂದಿದ್ದಾವೆ ಅಂದ್ರೆ ಒಂದು 10 ಕ್ವಶನ್ ಕಾನ್ಸೆಪ್ಟ್ ಓರಿಯೆಂಟೆಡ್, 5 ಫ್ಯಾಕ್ಟ್ ಬೇಸ್ಡ್, 5 ಕರೆಂಟ್ ಅಫೇರ್ಸ್ ಬೇಸ್ಡ್. ಇದು KA ಪ್ಯಾಟರ್ನ್. ಸೊ ಹಾಗಾದಾಗ ಅದನ್ನ ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡ್ಕೊಳ್ಳಿ. ಅವನು ಹೆಂಗಂದ್ರೆ ಇದನ್ನ ಇಂಪಾರ್ಟೆಂಟ್ ಅಲ್ಲ ಅಂತ ನಾವು ಬಿಟ್ಟಿರ್ತೀವಲ್ಲ ಅದನ್ನೇ ಹಿಡ್ಕೋತಾನ ಅವನು. ಯಾಕಪ್ಪ ಬಿಟ್ಟೆ ನೀನು ಅಂತ ಕೊಳಗಳಿಗೆ ಇರ್ತದೆ ಕ್ವಶನ್ಗಳು. ಓಕೆ. ಬಟ್ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೊಂಡ್ರೆ ಆ ಒಂದು ಪ್ರೊಸೆಸ್ ಅನ್ನ ಜಿಯೋಗ್ರಫಿ, ಸೈನ್ಸ್, ಎಕನಾಮಿಕ್ಸ್ ಈ 3 ಆಮೇಲೆ IC ಇವು 4 ಟೋಟಲಿ ಕಾನ್ಸೆಪ್ಟ್ ಓರಿಯೆಂಟೆಡ್ ಇರ್ತದೆ, ಸ್ವಲ್ಪ ಫ್ಯಾಕ್ಚುಯಲ್ ಇರ್ತದೆ. ಸೊ ಹಾಗಿದ್ರೆ ಶಾರ್ಟ್ ಟ್ರಿಕ್ಸ್ ಯೂಸ್ ಮಾಡ್ಕೊಳ್ಳಿ, ಎಲ್ಲ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಒಂದ್ ನೆನಪಿಟ್ಕೊಳ್ಳಿ, ನೋ ಬಡಿ ಈಸ್ ಪರ್ಫೆಕ್ಟ್. ನಾ ಎಲ್ಲ ಓದ್ತೀನಿ ಅನ್ಕೊಳ್ಳೋದು ಮುಟ್ಟಾತನ. ಓಕೆ. ಕರೆಂಟ್ ಅಫೇರ್ಸ್ ಸ್ಪೆಷಲಿ ಕರೆಂಟ್ ಅಫೇರ್ಸ್ ಎಷ್ಟು ತಿಂಗಳು ಓದಬೇಕು ಅನ್ನೋ ಕನ್ಫ್ಯೂಷನ್ ಇರ್ತದೆ. 5 ರಿಂದ 6 ತಿಂಗಳಿಂದ ಓದ್ಕೊಳ್ಳಿ ಸಾಕು. ಒಂದೇ ಮ್ಯಾಗ್ಝಿನ್ ಯಾವ್ದಾರ ಓದ್ಕೊಳ್ಳಿ, ಅರಿವಾರ ತಗೊಳ್ಳಿ, ವಿಜೇತಾರ ತಗೊಳ್ಳಿ, ಏನಾದ್ರು ತಗೊಳ್ಳಿ. ನಿಮಗೊಂದು ಸಜೆಷನ್ ಏನಂದ್ರೆ ಇವತ್ತಿಂದ ಎಕ್ಸಾಮ್ ಮುಗಿಯೋತನ ನ್ಯೂಸ್ ಪೇಪರ್ ಓದ್ಕೊಳ್ಳಿ. ಗೇಟ್ ವೇ ಟು IAS and KS ಯಾರಿಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ, ಗೇಟ್ ವೇ ಟು IAS and KS ಅಂತ ಟೆಲಿಗ್ರಾಮ್ ಚಾನಲ್ ಇದೆ. ಆ ಸರ್ ಏನಿದ್ದಾರೆ ಶ್ರೀಕಾಂತ್ ಸರ್ ಪ್ರತಿ ಪೇಪರ್ಲಿಂದ ಮೇನ್ ಪಾಯಿಂಟ್ಸ್ ಗಳನ್ನ ಫೋಟೋ ಹೊಡೆದು ಹಾಕುವಂಥದ್ದು, ಹೈಲೈಟ್ ಮಾಡಿ ಸ್ಪರ್ಧಾರ್ಥಿಗಳಿಗೆ ಯೂಸ್ ಆಗುವಂಥದ್ದು ಅದನ್ನ ರೆಫರ್ ಮಾಡಿ. ಅದೆಲ್ಲ ಒಂದ್ ಕಡೆ ನಿಮ್ಗೆ ಯಾವುದು ಕರೆಂಟ್ ಅಫೇರ್ಸ್ ಅನ್ಸುತ್ತೆ ಕ್ವಶನ್ ಬರ್ತದೆ ಒಂದ್ ಕಡೆ ಸೇವ್ ಮಾಡಿಟ್ಕೊಳ್ಳಿ ಕರೆಂಟ್ ಅಫೇರ್ಸ್ಗೆ. ಓಕೆ. ಆಲ್ರೆಡಿ ಓದ್ಕೊಂತ ಬಂದಿದ್ರೆ ಮ್ಯಾಗ್ಝಿನ್ಸ್ ಗಳನ್ನ ಕಂಟಿನ್ಯೂ ಮಾಡಿ. ಇಲ್ಲ ಸರ್ ನಾ ಏನು ಮ್ಯಾಗ್ಝಿನ್ ಓದಿಲ್ಲ ಹೊಸದಾಗಿದ್ದೀನಿ ಅಂತ ಅಂದಾಗ ಆ ಥರದವ್ರು ಇದ್ರೆ ಕರೆಂಟ್ ಅಫೇರ್ಸ್ಗೆ ಏನ್ ಮಾಡಿ, ಈ ಇನ್ಸ್ಟಿಟ್ಯೂಟ್ ಕ್ವಶನ್ ಪೇಪರ್ ಇರ್ತವೆ. ಇನ್ಸ್ಟಿಟ್ಯೂಟ್ ಕ್ವಶನ್ ಪೇಪರ್ ಅಲ್ಲಿ ಏನು ಸ್ಟಾರ್ಟಿಂಗ್ ಒಂದು 6 ಮಂತ್ಸ್ ಕ್ವಶನ್ ಪೇಪರ್ ತಗೊಂಡಾಗ ಪ್ರಿಂಟ್ ತಗೊಂಡಾಗ ಏನಾಗುತ್ತೆ, ಅಲ್ಲಿ ಕರೆಂಟ್ ಅಫೇರ್ಸ್ ಕ್ವಶನ್ ಕೊಟ್ಟಿರ್ತಾರೆ. ಅವ್ರು ಏನ್ ಮಾಡ್ತಾರೆ, ಆಯಾ ವೀಕ್ ಕೊಟ್ಕೊಂತ ಆಯಾ ಮಂತ್ ಕೊಟ್ಕೊಂತ ಬಂದಿರ್ತಾರೆ. ಒಂದು 5 ರಿಂದ 6 ಇನ್ಸ್ಟಿಟ್ಯೂಟ್ ನೀವು ತಗೊಂಡ್ಬಿಟ್ಟು ಆ ಎಲ್ಲ ಕ್ವಶನ್ಗಳು 6 ತಿಂಗಳದ್ದು 4 to 6 ಇನ್ಸ್ಟಿಟ್ಯೂಟ್ ತಗೊಂಡ್ಬಿಟ್ಟು ಬರ್ಕೊಂತ ಹೋಗ್ಬಿಟ್ರೆ ಒಂದು ಲೆವೆಲ್ಗೆ ನಿಮ್ಗೆ ನೋಟ್ಸ್ ರೆಡಿ ಆಗುತ್ತೆ. PC ಓನ್ಲಿ ಕರೆಂಟ್ ಅಫೇರ್ಸ್ ಓದ್ಕೊಂಡು ಹೇಳ್ತಾರೆ. ಅಥವಾ ಯಾರಾದ್ರೂ ಮೇ ಬಿ ನೆಕ್ಸ್ಟ್ ಮಂತ್ ಅಲ್ಲಿ ಯಾರಾದ್ರೂ ಕಂಪಲೇಷನ್ ಮಾಡಿ ಬಿಡ್ಬೋದು. ಆ ಕಂಪಲೇಷನ್ ಮಾಡಿ ತಗೊಂಡು ಒಂದೇ ಒಂದು ಓದ್ಕೊಳ್ಳಿ, ಜಾಸ್ತಿ ಓದಕ್ಕೆ ಹೋಗ್ಬಿಡಿ. ಓಕೆ. ಕರೆಂಟ್ ಅಫೇರ್ಸ್ ಯಾಕಂದ್ರೆ KA ತುಂಬಾ ವಾಸ್ಟ್ ಆಗಿ ಕೇಳ್ತಾನೆ. ನೋ ಬಡಿ ಕ್ಯಾನ್ ಪ್ರೆಡಿಕ್ಟ್ ಇಟ್. ನಾ ಇದೇ ಬರುತ್ತಂತ ಅಂತ ಹೇಳಿದ್ರೆ ಅದು ಮುಟ್ಟಾತಾನೆ. ಯಾರೇ ಆಗಿರ್ಬೋದು, ನಾನೇ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು. ಕರೆಂಟ್ ಅಫೇರ್ಸ್ ಯಾರು ಗೆಸ್ ಮಾಡೋಕ್ಕಾಗಲ್ಲ. ಓಕೆ. ಇದು ರಿಯಾಲಿಟಿ. ಇನ್ನು ಸಬ್ಜೆಕ್ಟ್ ಬರೋಣ ಅಂತ ನಮ್ಮ ಕೈಲಿ ಇರೋದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಎಲ್ರಿಗೂ ಹೇಳ್ತೀನಿ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಓಕೆ, IC ಮೂಲಭೂತ ಹಕ್ಕು, ಏನು ಸಮಾನತೆ ಹಕ್ಕು ಅಂದ ತಕ್ಷಣ ಏನ್ ಹೇಳ್ತೇನೋ ಆರ್ಟಿಕಲ್ 14 ಏನ್ ಹೇಳ್ತದ, ಆ ಸಮಾನ ಅವಕಾಶವನ್ನ ಎಲ್ರಿಗೂ ಕೊಡುವಂತ ಒಂದು ಸಬ್ಜೆಕ್ಟ್ ಅಂದ್ರೆ IC. 12 ರಿಂದ 15 ಕ್ವಶನ್ ಬಂದಿದ್ದಾವೆ ಅಂದ್ರೆ ಯೂಶುವಲ್ ಆಗಿ ಮ್ಯಾಕ್ಸಿಮಮ್ ಯಾರು ಸೀರಿಯಸ್ ಕ್ಯಾಂಟ್ ಇದ್ದೀರಾ 12 ಕ್ವಶನ್ ಆರಾಮಾಗಿ ಮಾಡ್ತೀರಿ ನೀವು 15ರಲ್ಲಿ. ಉಳಿದ 3 ಹೇಳಕ್ಕಾಗಲ್ಲ, ಗೆಸ್ ಹೆಚ್ಚು ಕಮ್ಮಿ ಮಾಡ್ಬೋದು. ಸೊ 12 ಕ್ವಶನ್ ನಿಮಗೆ ರಾಂಗ್ ಆಗಬಾರ್ದು. ಅಂದ್ರೆ ನಿಮ್ದು ಅರೌಂಡ್ 80% ಎಫಿಷಿಯನ್ಸಿ ICಲಿ ಇರಬೇಕು. ಇದು ನೆನಪಿಟ್ಕೊಳ್ಳಿ. ಎಕನಾಮಿಕ್ಸ್ ಅರೌಂಡ್ 8 to 10 ಕ್ವಶನ್ಗಳು ಬರ್ತಾ ಇದ್ರಲ್ಲಿ. ಕರೆಂಟ್ ಅಫೇರ್ಸ್ ಲೆಕ್ಕ ಹಿಡಿದ್ರೆ ಒಂದು 12-13 ಕ್ವಶನ್ ಬರ್ತವೆ. ಟೋಟಲ್ ಆಗಿ 8 to 13 ಅಂತ ಅನ್ಕೊಳ್ಳಿ. ಸೊ ಅಲ್ಲಿ ಕಾನ್ಸೆಪ್ಟ್ ಓರಿಯೆಂಟೆಡ್ ಒಂದು 4 ಕ್ವಶನ್ ಬರ್ತವೆ. ಆ ಕಾನ್ಸೆಪ್ಟ್ ಮತ್ತೆ ಫ್ಯಾಕ್ಟ್ ಅಂದ್ರೆ ಟೋಟಲ್ ಆಗಿ ಕೋರ್ ಸಬ್ಜೆಕ್ಟ್ ಅಂತ ಕೇಳ್ತೀವಿ. ಆ 5 ಕ್ವಶನ್ 4 to 5 ಕ್ವಶನ್ಸ್ ಇದ್ರೆ ನೀವು ಮಾಡಬೇಕಾಗತ್ತೆ, ಅದನ್ನ ಓದ್ಕೊಳ್ಳಿ. ಓಕೆ. ಅದೇ ರೀತಿಯಾಗಿ ಒಂದ್ ವೇಳೆ ಜಿಯೋಗ್ರಫಿ ಅಂತ ಬಂದ್ರೆ ಕರ್ನಾಟಕ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ, ಆಮೇಲೆ ಫಿಸಿಕಲ್ ಜಿಯೋಗ್ರಫಿ, ಏನ್ 4 ಸೆಕ್ಷನ್ ಇದಾವೆ. ಇಲ್ಲಿ ಅವ್ನು ಕೇಳುವಂತ ರೀತಿ ನೋಡ್ಕೊಳ್ಳಿ. ವರ್ಲ್ಡ್ ಜಿಯೋಗ್ರಫಿ ಅಂದಾಗ ಮ್ಯಾಪಿಂಗ್ ಸ್ವಲ್ಪ ನೀಟಾಗಿ ಓದ್ಕೊಳ್ಳಿ. ವರ್ಲ್ಡ್ ಜಿಯೋಗ್ರಫಿ ಜಾಸ್ತಿ ಫೋಕಸ್ ಮಾಡೋದು ಮ್ಯಾಪ್ ಬಗ್ಗೆ.
ಅಟ್ಲಾಸ್ ತಗೊಳ್ಳಿ, ಯಾವ ಸಮುದ್ರ, ಯಾವ ಸಾಗರ, ಯಾವ ಒಂದು ದೇಶದ ಯಾವ ಗಡಿಗಳು, ಯಾವ ಒಂದು ದೇಶದ ನಡುವದ, ಆಮೇಲೆ ಸ್ಟ್ರೇಟ್ ಅಂತ ಕರಿತೀವಿ, ಸಾಗರ ಪ್ರವಾಹಗಳಂತ ಕರಿತೀವಿ, ಜಲಸಂಧಿ, ಭೂಸಂಧಿ, ಹೌದಾ. ರೀಸೆಂಟ್ ಆಗಿ ಇಶ್ಯೂ ಆಗತ್ತವ, ಆ ಇಶ್ಯೂ ಆಗುವಂತ ಪ್ಲೇಸ್ಗಳು ಎಲ್ಲಿ ಇದಾವೆ, ದ್ವೀಪನ ಏನಿದೆ ಅದು, ಆ ಬಂದರನ, ಆ ಒಂದು ಕ್ವಶನ್ಗಳು, ಮ್ಯಾಪ್ ಬೇಸ್ಡ್ ಕ್ವಶನ್ಗಳು ವರ್ಲ್ಡ್ ಜಿಯೋಗ್ರಫಿಯಲ್ಲಿ ಜಾಸ್ತಿ ಬರುತ್ತೆ. ಇಂಡಿಯನ್ ಜಿಯೋಗ್ರಫಿ ಅಂತ ಬಂದಾಗ ಒಂದು ಏನ್ ಮಾಡ್ತಾನೆ, ಭಾರತದ ಪ್ರಾಕೃತಿಕ ಲಕ್ಷಣಗಳಂತಲ್ಲ, ಆ ಪ್ರಾಕೃತಿಕ ಲಕ್ಷಣಗಳಲ್ಲಿ ಕಾನ್ಸೆಪ್ಟ್, ಫ್ಯಾಕ್ಟ್. ಫಾರ್ ಎಕ್ಸಾಂಪಲ್, ಈ ಕಾನ್ಸೆಪ್ಟ್ ಅಂದಾಗೇನು, ಹಿಮಾಲಯ ಯಾವ ರೀತಿಯಾಗಿ ರಚನೆ ಆಯಿತು, ಪ್ರಸ್ಥ ಭೂಮಿ ಬಗ್ಗೆ ರಚನೆ ಆಗಿರುವಂಥದ್ದು, ಈ ರೀತಿಯಾಗಿ ಕೇಳೋದು. ಉತ್ತರದ ಮಹಾ ಮೈದಾನಗಳಂತ ಏನ್ ಕರಿತೀವಿ, ಅದರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅದನ್ನು ಕೇಳ್ತಾರೆ. ಆಮೇಲೆ ಅಲ್ಲಿ ಉಂಟಾಗಿರುವಂತಹ ಸ್ವರೂಪಗಳು, ಭೂ ಸ್ವರೂಪಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಕಂಕರ್ ಅಂತ ಅನ್ಕೊಳ್ಳೋಣ, ಹೌದಾ, ಖಾದರ್, ಭಂಗಾರ್ ಅಂತ ಹೇಳೋಣ ಅಂತ, ಹೌದಾ. ಆ ಒಂದು ಏನಿದಾವೆ ಆ ಒಂದು ಕ್ವಶನ್, ಆ ಕಾನ್ಸೆಪ್ಟ್ ಕ್ವಶನ್ ಬರ್ತವೆ. ಅದರ ಜೊತೆಗೆ ಹಿಮಾಲಯ ಪರ್ವತ ಶ್ರೇಣಿಗಳನ್ನ ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್, ಈಸ್ಟ್ ಟು ವೆಸ್ಟ್, ಪಶ್ಚಿಮದಿಂದ ಪೂರ್ವಕ್ಕೆ ಇರುವಂಗ ಯಾವ ರಾಜ್ಯದಾಗದ, ಕಣಿವೆ ಮರಗಳು ಎಲ್ಲಿ ಕೂಡಿಸ್ತಾವ, ಈ ರೀತಿಯಂತ ಫ್ಯಾಕ್ಚುಯಲ್ ಕಂಟೆಂಟ್ಗಳು ಬರ್ತದೆ ಇಂಡಿಯನ್ ಜಿಯೋಗ್ರಫಿ. ಓಕೆ, ಅದೇ ಕರ್ನಾಟಕ ಅಂದಾಗ ನೆನಪಿಟ್ಕೊಳ್ಳಿ, ಟೋಟಲ್ ಆಗಿ ಓದ್ಬೇಕು, ಒಂದು ಪಕ್ಕ ಇರಬೇಕು ನಾವು. ಓಕೆ, ಇಲ್ಲಿ ನಾವು ಮಾಡ್ಬೇಕಂತ ರೀತಿ ಹಂಗೆ ಕಾನ್ಸೆಪ್ಟ್ಗಳು ಕರ್ನಾಟಕ ಜಿಯೋಗ್ರಫಿನ ನೀಟಾಗಿ ಓದ್ಕೊಳ್ಳಿ, ಕ್ವಶನ್ಗಳು ಜಾಸ್ತಿ ಬರ್ತವೆ. ಓಕೆ, ಇಲ್ಲಿ ಕೇಳುವಂತ ರೀತಿ ಹೆಂಗಿರ್ತದೆ, ಒಂದು ಪ್ರಾಕೃತಿಕ ಲಕ್ಷಣಗಳನ್ನು ಕೇಳ್ತಾನೆ, ಅದೇ ರೀತಿಯಾಗಿ ಜಲ ಸಂಪನ್ಮೂಲ ಬಗ್ಗೆ ಕೇಳ್ತಾನೆ, ನದಿಗಳು, ಜಲಾಶಯ, ಡ್ಯಾಮ್ಗಳು, ಜಲಪಾತಗಳು, ಅದರ ಬಗ್ಗೆ ಕ್ವಶನ್ ಕೇಳುವಂಥದ್ದು. ಓಕೆ, ಅದೇ ರೀತಿಯಾಗಿ ಅಗ್ರಿಕಲ್ಚರ್ ಬಗ್ಗೆ ಕೇಳುವಂಥದ್ದು, ಯಾವ ಬೆಳೆ ಎಲ್ಲಿ ಬೆಳೀತಾರ, ಯಾವುದೊಂದು ಡಿಸ್ಟಿಕ್, ಒನ್ ಪ್ರಾಡಕ್ಟು, GI ಟ್ಯಾಗ್ಗಳು, ಪ್ರತಿಯೊಂದು ಕೂಡ ನ್ಯಾಷನಲ್ ಪಾರ್ಕು, ಅವೆಲ್ಲ, ಹೌದಾ. ಇವೆಲ್ಲ ಕ್ವಶನ್ಗಳನ್ನ ನೆನಪಿಟ್ಕೊಳ್ಳಿ. ಇವೆಲ್ಲ ಫ್ಯಾಕ್ಚುಯಲ್ ಕಂಟೆಂಟ್, GK ಕಂಟೆಂಟ್ ಅಂತ ಕರಿತೀವಿ ನಾವು. ಕರ್ನಾಟಕ ಜಿಯೋಗ್ರಫಿ ಆ ಥರ ಇರ್ತದೆ. ಫಿಸಿಕಲ್ ಜಿಯೋಗ್ರಫಿ ಅಂತ ಬಂದಾಗ ನಾರ್ಮಲ್ ಆಗಿ ಅವ್ನು ಕೇಳೋದು ಒಂದು ಭೂರಚನೆ ಬಗ್ಗೆ ಕಾನ್ಸೆಪ್ಟ್ಗಳು. ಓಕೆ, ಆಮೇಲೆ ನೆಕ್ಸ್ಟ್ ನಿಮಗೆ ಅದರೊಳಗೆ ಒಂದು ಕೇಳುವಂತ ರೀತಿ ಅಂದ್ರೆ ಭೂಕಂಪಗಳ ಬಗ್ಗೆ, ಭೂರಚನೆ, ಭೂಕಂಪಗಳು ಅಥವಾ ಅಂತರ್ಜಾಲ ಶಕ್ತಿ ಅಂತ ಕರಿತೀವಿ, ಅದು ಭೂ ಸ್ವರೂಪಗಳು. ಇಷ್ಟು ಓದ್ಕೊಳ್ಳಿ ನಿಮ್ಗೆ ಇರುವಂತ ಕಮ್ಮಿ ಟೈಮಲ್ಲಿ. ಓಕೆ, ಅದರ್ ಥಿಂಗ್ಸ್ ಬೇಡ. ಅದೇ ಇಂಡಿಯನ್ ಜಿಯೋಗ್ರಫಿ ಕಾನ್ಸೆಪ್ಟ್ ಅಂದಾಗ ಒಂದು ಮಾನ್ಸೂನ್ ಒಂದು, ಆಮೇಲೆ ಪ್ರಾಕೃತಿಕ ಲಕ್ಷಣ, ಒಂದು ಚಾಪ್ಟರ್ ಯಾವುದಪ್ಪ, ಭಾರತದ ಭೌಗೋಳಿಕ ಲಕ್ಷಣಗಳು ಏನಿದೆ, ಒಂದು ಚಾಪ್ಟರ್ ನೀಟಾಗಿ ಓದ್ಕೊಳ್ಳಿ, ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು. ಆಮೇಲೆ ಮಾನ್ಸೂನ್ ಫಿನಾಮಿನ, ಈ ಕಾನ್ಸೆಪ್ಟ್ ಓರಿಯೆಂಟೆಡ್ ಇವೆರಡು ಕ್ವಶನ್ ಬರ್ತದೆ. ಕರ್ನಾಟಕ ಜಿಯೋಗ್ರಫಿ ಹೇಳಿದ್ರೆ ಟೋಟಲ್ ಆಗಿ ಓದಲೇಬೇಕು, ಅನಿವಾರ್ಯ, ಯಾಕಂದ್ರೆ KE ಒಂದು ಫೇವರೇಟ್ ಅದು. ಓಕೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಂದಾಗ ನಾ ಆಲ್ರೆಡಿ ಹೇಳಿದೆ, ಒಂದು ಸಬ್ಜೆಕ್ಟ್ ಆದ್ರೂ ನಾವು ಪಕ್ಕ ಇರಬೇಕು, ಆ ಒಂದು ಸಬ್ಜೆಕ್ಟ್ ಯಾವುದು IC. ಓಕೆ, ಎಕನಾಮಿಕ್ಸ್ ಅಂತ ಬಂದಾಗ ಎಲ್ಲ ಓದಕ್ಕಾಗ್ತದ, ಅದು ಬಿಟ್ಟು ಯಾವ ರೀತಿಯ ಕ್ವಶನ್ ಬರ್ತದೆ, ಒಂದು ರಾಷ್ಟ್ರೀಯ ಆದಾಯ. ಓಕೆ, ಅದೇ ರೀತಿಯಾಗಿ ರಾಷ್ಟ್ರೀಯ ಆದಾಯ ಆದ ತಕ್ಷಣ ಬಡತನ ಮತ್ತು ನಿರುದ್ಯೋಗ, ಇಷ್ಟು ಇದು ಕಾನ್ಸೆಪ್ಟ್ ಓರಿಯೆಂಟೆಡ್ ಬೇಕಾಗ್ತದೆ ನಿಮಗೆ. ಆಮೇಲೆ ಬ್ಯಾಂಕಿಂಗ್ ವ್ಯವಸ್ಥೆ ಮತ್ತು RBI, ಹಣದುಬ್ಬರ. ಓಕೆ, ಅದೇ ರೀತಿಯಾಗಿ ಇನ್ನೊಂದು ವಿದೇಶಿ ವ್ಯಾಪಾರ, FDI, FII, ಅದರ ಬಗ್ಗೆ ಇರುವಂಥದ್ದು. ಇದರ ಮೇಲೆ ಕ್ವಶನ್ಗಳು ರೈಸ್ ಆಗುತ್ತೆ. ಕಾನ್ಸೆಪ್ಟ್ ಓರಿಯೆಂಟೆಡ್ ಆಸ್ ಯೂಶುವಲ್, ಫ್ಯಾಕ್ಚುಯಲ್, ಫ್ಯಾಕ್ಟ್ ಮತ್ತೆ ಕಾನ್ಸೆಪ್ಟ್ ಎರಡು ಕೇಳೋಣ. ಇದು ಬಿಟ್ಟು ಓನ್ಲಿ ಫ್ಯಾಕ್ಟ್ ಕೇಳುವಂಥ ಯಾವುದು, ಪಂಚವಾರ್ಷಿಕ ಯೋಜನೆ ಯಾವ ಒಂದು ಮಾದರಿ ಇದೆ, ಹೌದಾ, ಆ ರೀತಿಯಂತ ಕ್ವಶನ್ಗಳು. ಆಮೇಲೆ ಅಂತಾರಾಷ್ಟ್ರೀಯ ವರ್ಲ್ಡ್ ಬ್ಯಾಂಕು, IMF, WTO, ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಬರ್ತಾನೆ 4-5, ಅದು ಯಾವುದಕ್ಕೆ ಸಂಬಂಧಪಟ್ಟದ, ಸ್ಥಾಪನೆ ಆಗಿರೋದು, ಹೆಡ್ ಕ್ವಾರ್ಟರ್ಸ್ ಏನು, ಈ ರೀತಿಯಂತ ಕ್ವಶನ್ಗಳು ರೈಸ್ ಆಗುತ್ತೆ ಎಕನಾಮಿಕ್ಸ್ ಅಲ್ಲಿ. ಓಕೆ, ಸೊ ಇನ್ನು ಜಿಯೋಗ್ರಫಿ ಆಯಿತು, ಎಕನಾಮಿಕ್ಸ್ ಆಯಿತು, IC ಆಯಿತು. ಹಿಸ್ಟ್ರಿ ಅಂತ ಬಂದಾಗ ಮೇನ್ ಚಾಪ್ಟರ್ ಫಸ್ಟ್ ಹೇಳ್ಬಿಡ್ತೀನಿ ನಾನು ನಿಮಗೆ ಎಲ್ಲ ಟೋಟಲ್ ಆಗಿ. ಸಿಂಧು ನಾಗರಿಕತೆ, ವೇದ ಕಾಲದ ನಾಗರಿಕತೆ, ಮೌರ್ಯರು, ಹೌದಾ. ಗುಪ್ತರ ಅಂತ ಬಂದಾಗ ಗುಪ್ತರ ವಿಜ್ಞಾನದ ಬಗ್ಗೆ, ಗುಪ್ತರ ಕಾಲದ ವಿಜ್ಞಾನ ಬಗ್ಗೆ ನೋಡ್ಕೊಳ್ಳಿ. ಅದೇ ರೀತಿಯಾಗಿ ಇದಾದ್ಮೇಲೆ ಒಮ್ಮೆ ಡೈರೆಕ್ಟ್ ಆಗಿ ಬಾದಾಮಿ ಚಾಲುಕ್ಯರು ಟೋಟಲ್ ಚಾಪ್ಟರ್ ಓದಬೇಕಾಗತ್ತೆ. ಓಕೆ, ರಾಷ್ಟ್ರಕೂಟರ ವಾಸ್ತುಶಿಲ್ಪ ಬಗ್ಗೆ ಓದಬೇಕಾಗತ್ತೆ. ಓಕೆ, ಹೊಯ್ಸಳರ ವಾಸ್ತುಶಿಲ್ಪದ ಬಗ್ಗೆ ಓದಬೇಕಾಗತ್ತೆ. ಇದು ನಾರ್ಮಲ್ ಆಗಿರುವಂಥದ್ದು. ಆಮೇಲೆ ನೆಕ್ಸ್ಟ್ ದೆಹಲಿ ಸುಲ್ತಾನರು, ಮೊಘಲರು, ಆಮೇಲೆ ಮಾಡರ್ನ್ ಹಿಸ್ಟ್ರಿ ಆಲ್ಮೋಸ್ಟ್ ಎಲ್ಲ ಓದಬೇಕಾಗತ್ತೆ. ಇನ್ನು ಕರ್ನಾಟಕ ಹಿಸ್ಟ್ರಿ ಅಂತ ಬಂದಾಗ ವಿಜಯನಗರ ಮತ್ತು ಬಹಮನಿ ಸಾಮ್ರಾಜ್ಯ, ಇವು ಕೂಡ ಎಲ್ಲ ಚಾಪ್ಟರ್ಗಳನ್ನ ಓದಬೇಕು. ಇದು ಟೋಟಲ್ ಆಗಿ ಓದುವಂಥದ್ದು. ಇನ್ನು ಶಾರ್ಟ್ ಅಂತ ನಾವು ಫೋಕಸ್ ಮಾಡುವಂಥ ರೀತಿ ಹೆಂಗದ, ಕದಂಬರು ಮತ್ತೆ ಗಂಗರು ಅಂತ ಬಂದಾಗ ನಾರ್ಮಲ್ ಆಗಿ ರೀಸೆಂಟ್ KE ಅಂತ ಅನ್ಕೊಂಡಾಗ ಸ್ವಲ್ಪ ಆರ್ಟ್ ಆ್ಯಂಡ್ ಕಲ್ಚರ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡತ್ತ ನಾವು. ಕರ್ನಾಟಕ ಹಿಸ್ಟ್ರಿ ಅಂತ ಅನ್ಕೊಂಡಾಗ ಈ ಸಣ್ಣ ಒಂದು 5 ಡೈನೆಸ್ಟಿಗಳಿದ್ದಾವೆ, ಶಾಸನಗಳು, ವಾಸ್ತುಶಿಲ್ಪ, ಶಿಲ್ಪಕಲೆ, ಸಾಹಿತ್ಯ, ಇದ್ರ ಬಗ್ಗೆ ಫೋಕಸ್ ಮಾಡಿ. ರಾಜರ ಸಡಿಗಿನಂತ ಆಮೇಲೆ ಇದು ಇರುವಂಥದ್ದು. ಇಷ್ಟೇ ಓದ್ಕೊಳ್ಳಿ. ಎಷ್ಟಾಗತ್ತೆ ನಮ್ಮ ಕೈಲಿ ಮ್ಯಾಕ್ಸಿಮಮ್ ಲಿಮಿಟ್ ಮಾಡ್ಕೊಳ್ಳಿ, ಯಾಕಂದ್ರೆ ಇರುವಂಥ ಟೈಮ್ ಲಿಮಿಟ್ ಅದ, ಇದನ್ನು ನೋಡ್ಕೊಳ್ಳಿ. ಓಕೆ, ಇನ್ನು ಮಾಡರ್ನ್ ಹಿಸ್ಟ್ರಿ ಅಂದಾಗ ಆಲ್ ಟುಗೆದರ್ ಎಲ್ಲ ಕೇಳ್ತಾನೆ. ಅದೇ ಮಾಡರ್ನ್ ಕರ್ನಾಟಕ ಹಿಸ್ಟ್ರಿ ಅಂತ ಅಂದಾಗ ನಿಮಗೆ ಯಾವಾಗ ಬರ್ತದ, ಮೈಸೂರು ಒಡೆಯರು, ಆಮೇಲೆ ದಿವಾನರು ಒಂದು ಓದ್ಕೊಳ್ಳಿ. ಆಮೇಲೆ ಸ್ವಾತಂತ್ರ್ಯ ಹೋರಾಟಕ್ಕಿಂತ ಏಕೀಕರಣ ಹೋರಾಟ, ಇವೆರಡನ್ನ ಟಾಪಿಕ್ ನೀಟಾಗಿ ಓದ್ಕೊಳ್ಳಿ. ಇದು ಹಿಸ್ಟ್ರಿ ಇರುವಂಥದ್ದು. ಸೈನ್ಸ್ ಅಂತ ಬಂದಾಗ ಸೈನ್ಸ್ ನೋಡಿ
ಒಂಥರ ಕಾನ್ಸೆಪ್ಟ್ ಓರಿಯೆಂಟೆಡ್. ಈಗ ಒಂದು ಸಣ್ಣದು ಈಗ ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳು ನಾವು ಹೆಂಗೆ ಓದಿರ್ತೀವಿ, ಅಸ್ಟಿಕ್ ಆಮ್ಲ ಎಲ್ಲದ, ಸಿಟ್ರಿಕ್ ಆಮ್ಲ ಯಾವ್ದ್ರಾಗದ, ಫಾರ್ಮಿಕ್ ಆಮ್ಲ ಯಾವ್ದ್ರಾಗದ, ಎಂಥ ಕ್ವಶನ್ಗಳನ್ನ ಓದಿರ್ತೀವಿ. ಅವ್ನು ಹಂಗೆ ಕೇಳಂಗಿಲ್ಲ. ಅವ್ನು ಏನು ಕೇಳ್ಬಿಡ್ತಾನೆ, ಸ್ಟೇಟ್ಮೆಂಟ್ ವೈಸ್ ಕೇಳ್ಬಿಡ್ತಾನೆ. ಆಮ್ಲಗಳು ಹುಳಿ ರುಚಿ ಹೊಂದಿವೆ, ಹೌದಾ ಇಲ್ಲ? ಆಮ್ಲಗಳು ಹುಳಿ ರುಚಿ ಹೊಂದಿವೆ. ಸೆಕೆಂಡ್ ಸಿಗ್ತಾನೆ, ಆಮ್ಲಗಳು ಇಲ್ಲಿ ಲಿಟ್ಮಸ್ ಕಾಗದವನ್ನ ಕೆಂಪು ಲಿಟ್ಮಸ್ ಅಥವಾ ಕೆಂಪು ಬಣ್ಣಕ್ಕೆ ಪರಿವರ್ತಿಸುತ್ತವೆ. ಈ ರೀತಿಯಾದ ಸ್ಟೇಟ್ಮೆಂಟ್ಗಳನ್ನ ಕೇಳ್ತಾನೆ. ಅಂದರೆ ಕಾನ್ಸೆಪ್ಟ್ ನೀವು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀರಿ ಆ ಕ್ವಶನ್ಗಳನ್ನ ಕೇಳ್ತಾನೆ. ಇಲ್ಲ ಏನು ಮಾಡ್ತಾನೆ, ಒಂದು ಸಂಯುಕ್ತ ಅಥವಾ ಒಂದು ದ್ರಾವಣ ಏನಂತಾರೆ, ಒಂದು ದ್ರಾವಣ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಲಿಟ್ಮಸ್ ಬಣ್ಣಕ್ಕೆ ಪರಿವರ್ತಿಸಿದರೆ ಅದರ pH ವ್ಯಾಲ್ಯೂ ಎಷ್ಟಾಗಿರಬಹುದು ಅಂತ ಕೆಸ್ ಕೊಡ್ತಾನೆ. 0 to 7 ಅಥವಾ 7 to 14 7 ವಾಟ್ ಎವರ್ ಅಲ್ಲಿ ಕೊಡ್ತಾನೆ, ಒಂದೊಂದೇ ಅಂಕಿ ಸಂಖ್ಯೆ ಕೊಡ್ತಾನೆ. ಅದನ್ನ ಕೊಟ್ಬಿಟ್ಟು ಇದು ಮಾಡುವಂಥದ್ದು. ಸೊ ಇಲ್ಲಿ ಎಲ್ಲ ನೆನಪಿಟ್ಕೋಕಾಗತ್ತಂದ್ರೆ ನೆನಪಿಟ್ಕೋದಲ್ಲ, ಕಾನ್ಸೆಪ್ಟ್ 0 to 7 ಆಮ್ಲ, 7 to 14 ಪ್ರತ್ಯಾಮ್ಲ, ಆಸಿಡ್ ಮತ್ತು ಬೇಸಸ್. ಹೌದಾ, ಯಾವ ರೀತಿ ಕೇಳ್ತೀವಿ ಅರ್ಥ ಮಾಡ್ಕೋತೀವಿ, ಅದು ಮ್ಯಾಟರ್ ಆಗುತ್ತೆ. ಈ ರೀತಿಯಂಥ ಕ್ವಶನ್ಗಳು. ಸೊ ಜನರಲ್ ಆಗಿ ಯಾವ್ದು ಮ್ಯಾಗ್ಝಿನ್ ಕೇಳ್ತಾ ಅಂತ ಒಂದು ಜನರಲ್ ಐಡಿಯಾ ಹೇಳ್ತೀನಿ ನಿಮಗೆ. ಫಸ್ಟ್ ಅಂದ್ಕೊಳ್ಳೋಣ ಅಂತ, ಫಸ್ಟಿಗೆ ಜೀವಶಾಸ್ತ್ರ ಅಂದ್ಕೊಳ್ಳುವಂತೆ. ಜೀವಶಾಸ್ತ್ರ ಅಂದಾಗ ಫಸ್ಟಿಗೆ ಜೀವಕೋಶಗಳ ಬಗ್ಗೆ, ಅದರಲ್ಲಿ ಕೋಶ ವಿಭಜನೆ ಆಗಿರ್ಬೋದು, ಕೋಶಗಳಾಗಿರ್ಬೋದು, ಸೆಲ್ಸ್ ಏನಿದೆ ಅದಕ್ಕೆ ಟೋಟಲ್ ಆಗಿ ಪ್ರೊಸೆಸ್ ಅಂಗಾಂಶಗಳಿದ್ದಾವೆ, ಅದರ ಬಗ್ಗೆ ಕಂಬೈನ್ಡ್ ಆಗಿ ಕ್ವಶನ್ ಮೈನ್ಯೂಟ್ ಕ್ವಶನ್ಗಳನ್ನ ಕೇಳ್ತಾರೆ. ಏನೋ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬಗ್ಗೆ ಮೆನ್ಷನ್ ಮಾಡಿಟ್ಟು ಇದು ಯಾವ್ಯಾವ ಕೆಲಸ ಮಾಡ್ತದೆ, ಮೈಟೋಕಾಂಡ್ರಿಯಾ ಕೇಳ್ಬಿಟ್ಟು ಇದಕ್ಕೆ ಏನಂತ ಕರೀತಾರೆ, ಹಿಂಗೆ ಕ್ವಶನ್ ಕೇಳುವಂಥದ್ದು. ಇದು ಒಂದು ರೀತಿಯಾಗಿ. ಆಮೇಲೆ ಜೀವನ ಕ್ರಿಯೆಗಳು ಏನು ಫೇವ್ರೇಟ್ ಅದು. ಜೀವನ ಕ್ರಿಯೆಗಳು ಅಂದರೆ ಡೈಜೆಷನ್ ಸಿಸ್ಟಮು, ಉಸಿರಾಟದ್ದಾಗಿರ್ಬೋದು, ಆಮೇಲೆ ವಿಸರ್ಜನಾಂಗ ವ್ಯವಸ್ಥೆ ಆಗಿರ್ಬೋದು, ಅವೆಲ್ಲವನ್ನ ಏನು ಮಾಡ್ತಾನೆ ಸ್ಟೆಪ್ ಬೈ ಸ್ಟೆಪ್ ನೆನ್ಪಿಟ್ಕೊಳ್ಳಿ. ಅದೇನು ಒಂದ್ಸಲ ಓದ್ಬಿಟ್ರೆ ಮುಗೀತು, ಯಾವ ರೀತಿ ಆಗಿರ್ತದೆ. ಬಟ್ ಅಲ್ಲಿರುವಂಥ ಪಾರ್ಟ್ಗಳನ್ನು, ಫಾರ್ ಎಕ್ಸಾಂಪಲ್ ಈಗ ವಿಲ್ಲೈ ಅಂತ ರಚನೆ ಬರ್ತವೆ, ಅದು ಸಣ್ಣ ಕಳ್ಳು ಅಂತ ಸಣ್ಣದಂಥ ರಚನೆಗಳು. ಏನು ಮಾಡ್ತಪ್ಪ ಈ ಕೆಲಸ ಅಂತ ಸಡನ್ನ ಕೇಳ್ಬಿಡ್ತಾನೆ, ಅಥವಾ ಎಲ್ಲದ ಅಂತ ಕೇಳ್ಬಿಡ್ತಾನೆ ವಿಲ್ಲೈ ರಚನೆಗಳು, ಅಥವಾ ನೆಫ್ರಾನ್ ಬಗ್ಗೆ ಕೇಳ್ಬಿಡ್ತಾನೆ. ಸೊ ಹಂಗೆ ಆ ಜೀವನ ಕ್ರಿಯೆಯಿಂದ ಕೇಳ್ತಾನೆ. ಆಮೇಲೆ ನರವ್ಯೂಹ ವ್ಯವಸ್ಥೆ ಇಂಪಾರ್ಟೆಂಟಾ ನೆನಪಿಟ್ಕೊಳ್ಳೋಕೆ ಅದಿರುವಂಥದ್ದು. ಆಮೇಲೆ ನೆಕ್ಸ್ಟ್ ನಿಮಗೆ ಜೀವಶಾಸ್ತ್ರದಾಗ ಗ್ರಂಥಿಗಳ ಬಗ್ಗೆ ಕ್ವಶನ್ಗಳನ್ನು ರೈಸ್ ಮಾಡ್ತಾನೆ. ಆಮೇಲೆ ನೆಕ್ಸ್ಟ್ ಆಹಾರ ಮತ್ತು ಪೋಷಣೆ ಅಂತ ಕರಿತೀವಿ ನಾವು. ಆಹಾರ ಮತ್ತು ಪೋಷಣೆ ಅಂದಾಗೇನು ಕಾರ್ಬೋಹೈಡ್ರೇಟ್ಸು, ಮೇಧಸ್ ಆಗಿರ್ಬೋದು, ಇವುಗಳನ್ನು ಅವು ಯಾವ ರೀತಿಯಾಗಿ ಜೀವಸತ್ವದ ಕೊರತೆಯ ಒಂದು ಕಾಯಿಲೆಗಳಿದಾವೆ ಎಲ್ಲದ, ಆಮೇಲೆ ಅದರ ರಾಸಾಯನಿಕ ಹೆಸರೇನು, ಇದ್ರ ಮೇಲೆ ಕ್ವಶನ್ಗಳು ರೈಸ್ ಆಗ್ತದೆ. ಅದೇ ರೀತಿಯಾಗಿ ಇನ್ನೊಂದು ಜೀವಿ ಸಾಮ್ರಾಜ್ಯ ಮತ್ತು ಜೀವ ಜಗತ್ತು. ಇಲ್ಲಿ ಪ್ರತಿಯೊಂದನ್ನು ಕೂಡ ಇಲ್ಲಿ ನಾರ್ಮಲ್ ಆಗಿ ಬೇರೆ ಎಕ್ಸಾಮ್ಸ್ ಅಲ್ಲಿ ಕೇರೋದು ನೀವು ಕಮ್ಮಿ ಕೇರ್ಬೋದು. ಸೊ ಇಲ್ಲಿ ಕೇಳ್ತಾನೆ ನಮ್ಮ ಸಡನ್ ಆಗಿ ಏನು ಆರ್ಥೋಪೋಡ ಅಥವಾ ಸಂಧಿಪದಿಗಳ ಒಂದು ಲಕ್ಷಣ ಕೊಟ್ಬಿಡ್ತಾನೆ. ಕೈಟಿನ್ ಅನ್ನೋ ಒಂದು ದಪ್ಪದಂತ ಕಂಕಾಲ ವ್ಯವಸ್ಥೆ ಅಥವಾ ಕಂಕಾಲ ಕವರ ಯಾವ್ದಾದ್ರು ಕಂಡು ಬರ್ತಂತ ಕ್ವಶನ್ ಕೇಳ್ಬಿಡ್ತಾನೆ. ಸೊ ಅಲ್ಲಿ ಆ ಒಂದು ಪಾಯಿಂಟ್ಗಳು ನೆನಪಿಟ್ಕೊಳ್ಳಿ, ಯಾವುದು ಜೀವಿ ಸಾಮ್ರಾಜ್ಯದ ಬಗ್ಗೆ. ಆಮೇಲೆ ಇನ್ನೊಂದು ಸಂತಾನೋತ್ಪತ್ತಿ, ಈ ಚಾಪ್ಟರ್ ಓದ್ಕೊಳ್ಳಿ ನೀಟಾಗಿ. ಅದೇ ಒಂದು ವೇಳೆ ನಿಮಗೆ ರಸಾಯನಶಾಸ್ತ್ರ ಅಂದಾಗ ಒಂದು ಫಸ್ಟಿಗೆ ಬೇಸಿಕ್ ಥಿಂಗ್ ದ್ರವ್ಯ ಅಂತ ಕರಿತೀವಿ ನಾವು. ದ್ರವ ಅಲ್ಲ, ದ್ರವ್ಯ, ವಸ್ತುವಿನ ಸ್ಥಿತಿಗಳಂತ ಬರ್ತವೆ, ಘನ, ದ್ರವ, ಅನಿಲ ಮತ್ತು ಪ್ಲಾಸ್ಮಾ. ಅವುಗಳ ಲಕ್ಷಣಗಳನ್ನು ತಿಳ್ಕೊಳ್ಳಿ. ಹೈಡ್ರೋಕಾರ್ಬನ್ನು, ಆಮೇಲೆ ಆಮ್ಲ ಮತ್ತು ಪ್ರತ್ಯಾಮ್ಲ ಮತ್ತು ಲವಣಗಳು. ಆಮೇಲೆ ನೆಕ್ಸ್ಟ್ ಇವನ್ ಫೇವ್ರೇಟ್ ಅಂದರೆ ನೀರಿನ ಬಗ್ಗೆ ಕೇಳುವಂಥದ್ದು. ಇವುಗಳನ್ನ ನೆನ್ಪಿಟ್ಕೊಳ್ಳಿ. ಭೌತಶಾಸ್ತ್ರ ಅಂದಾಗ ಇವನೊಂದು ಫೇವ್ರೇಟು ಬೆಳಕು. ಅದೇ ರೀತಿಯಾಗಿ ನಿಯಮಗಳು ಬರ್ತಾವೆ, ಚಲನೆ, ಶಕ್ತಿ ಮತ್ತು ಶಬ್ದ. ಆಮೇಲೆ ವಿದ್ಯುತ್ ಶಕ್ತಿ ಬಗ್ಗೆ ಕೇಳುವಂಥದ್ದು. ಇದು ಮೇಜರ್ ಅಂತ ಕ್ವಶನ್ಗಳು. ಇದಾದ್ಮೇಲೆ ಮತ್ತೆ ಬೇರೆ ಬೇರೆ ಬರ್ತವೆ, ಮೇನು ಇದಿರುವಂಥದ್ದು ಸೈನ್ಸ್ ಬಗ್ಗೆ. ಸೊ ಹಾಗಿದ್ರೆ ಗೊತ್ತಾಯ್ತು ಅನ್ಕೋತೀನಿ. ಆಲ್ಮೋಸ್ಟ್ ಯಾವ ಟಾಪಿಕ್ಕು ಎಷ್ಟು ಓದಬೇಕು ಎಲ್ಲ ಹೇಳಿದ್ದೀನಿ ನಿಮಗೆ. ಇದ್ರ ಮೇಲೆ ಕರೆಂಟ್ ಅಫೇರ್ಸ್ ಅಂದಾಗ ಆದಷ್ಟು ಯಾವ ರೀತಿಯ ಫೋಕಸ್ ಮಾಡ್ಕೊಳ್ಳಿ. ರೀಸೆಂಟ್ ಆಗಿರುವಂಥ ಅಪಾಯಿಂಟ್ಮೆಂಟ್ಸ್ ಏನಿದಾವೆ, ಅವಾರ್ಡ್ಸ್ಗಳೇನಿದಾವೆ, ಒಂದು ಕ್ವಶನ್ ಪೇಪರ್ ಇಟ್ಕೊಂಡು ನೋಡಿದಾಗ ನಿಮಗೆ ಇದಾಗುತ್ತೆ. ಬರೀ ಒಂದು 20 ಮಿನಿಟ್ಸಲ್ಲಿ ಎಲ್ಲ ಹೇಳಂದ್ರೆ ಹೇಳೋಕ್ಕಾಗಲ್ಲ. ಏನು ಓದಬೇಕು ನೆನಪಿಟ್ಕೊಳ್ಳಿ. ಓಕೆ. ಆಮೇಲೆ ಈ ಒಂದು ಎಕ್ಸಾಮ್ಸ್ ಅಂದಾಗ, KE ಎಕ್ಸಾಮ್ ಅಂದಾಗ ಏನಿದ್ರು ಕೂಡ ನಾವು ಎಷ್ಟು ಓದ್ತೀವಿ ಅನ್ನೋದಕ್ಕಿಂತ ನಾವು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀವಿ ಚೆಕ್ ಮಾಡೋಣ, ನೆನಪಿಟ್ಕೊಳ್ಳಿ. KE ಸ್ಪೆಷಾಲಿಟಿನೇ ಅದು. ಏನು ಎಷ್ಟು ಓದ್ತೀವಿ, ಎಷ್ಟರ ಮಟ್ಟಿಗೆ ಗೊತ್ತು ಅನ್ನೋದಕ್ಕಿಂತ ಎಷ್ಟು ಗೊತ್ತು, ಯಾವ ರೀತಿ ಗೊತ್ತು, ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಾ ಅದರ ಬಗ್ಗೆ ಕ್ವಶನ್ ಕೇಳ್ತಾರೆ. ಸೊ ಒಂದು ವೇಳೆ ನೀವು ಬರೀ ಬೈಪಟ್ ಮಾಡ್ಕೊಂತ ಹೋದರೆ KE ಎಕ್ಸಾಮ್ಸ್ ಕ್ಲಿಯರ್ ಆಗಂಗಿಲ್ಲ. ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ಳಿ. ಹಲವಾರು ಯೂಟ್ಯೂಬ್ ಚಾನಲ್ಗಳಿದ್ದಾವೆ. ಓಕೆ. ಕರೆಂಟ್ ಅಫೇರ್ಸ್ ಬೇಕಾ, ಆಫೀಸರ್ ಸರ್ ಕ್ಲಾಸ್ ಇದೆ, ಹೌದಾ. ಸಬ್ಜೆಕ್ಟ್ಗಳು ಬೇಕಾ, ಸಬ್ಜೆಕ್ಟ್ ಒಬ್ಬರು ಸರ್ಗಳು ಚೆನ್ನಾಗಿದ್ದಾರೆ. ಆಮೇಲೆ ಮೆಂಟಲ್ ಎಬಿಲಿಟಿ ಅಂದ ತಕ್ಷಣ ಮೆಂಟಲ್ ಎಬಿಲಿಟಿ ಇದ್ರ ಒಂದು ವಾಸ್ಟ್ ಇದೆ. ವಾಸ್ಟ್ ಅಂದರೆ ಜಾಸ್ತಿ ಇದೆ. ಇಲ್ಲಿ ಕಾನ್ಸೆಪ್ಟ್ಗಳನ್ನು ರೆಡಿ ಮಾಡ್ಕೊಳ್ಳಿ. ಎಲ್ರಿಗೂ ಮ್ಯಾಥ್ಸ್ ಚೆನ್ನಾಗಿರ್ತದಲ್ಲ, ಇಂಜಿನಿಯರಿಂಗ್ ಇದ್ದರೂ ಮ್ಯಾಥ್ಸ್ ಚೆನ್ನಾಗಿರ್ತದೆ, ಹಿಸ್ಟ್ರಿ ಚೆನ್ನಾಗಿರೋಂಗಿಲ್ಲ. ಆರ್ಟ್ಸ್ ಅವ್ರದ್ದು ಹಿಸ್ಟ್ರಿ ಚೆನ್ನಾಗಿರ್ತದೆ, ಮ್ಯಾಥ್ಸ್ ಚೆನ್ನಾಗಿರೋಂಗಿಲ್ಲ. ಸೊ ಪ್ರತಿಯೊಬ್ಬರಿಗೂ ವೀಕ್ನೆಸ್ ಇದ್ದಿದ್ದೆ. ಮ್ಯಾಥ್ಸಲ್ಲಿ ನಿಮಗೆ ಎಲ್ರಿಗೂ ಬರುವಂಥ ಕೆಲವೊಂದಿಷ್ಟು ಟಾಪಿಕ್ಗಳಿದ್ದಾವೆ, ಅವುಗಳನ್ನಾದರೂ ರೆಡಿ ಮಾಡ್ಕೊಳ್ಳಿ. ಇಲ್ಲಿ ಹೆಂಗಂದರೆ ಎಲ್ಲವನ್ನ 100ಕ್ಕೆ ರೆಡಿ ಆಗೋಬೋದು, ಎಲ್ಲವನ್ನ 60ಕ್ಕೆ ರೆಡಿ ಆಗಿ ಎಲ್ಲ ಸಬ್ಜೆಕ್ಟನ್ನು ಅಟ್ಲೀಸ್ಟ್ ಅದರ ಒಂದು 40 ಮಾಡಿದ್ರೆ ನೀವು ಆರಾಮಿನ ಆಗ್ಬಿಡ್ತಾರೆ. 40 ಅನ್ಸಸ್ 40 ಮಾರ್ಕ್ಸ್ ಅಲ್ಲ, 40% ನೀವು ಕೊಟ್ಬಿಡ್ತಾರೆ.
ಸೊ ಅದಕ್ಕೆ ನೀಟಾಗಿ ಓದ್ಕೊಳ್ಳಿ, ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ಳಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಓದಿ ರಿವಿಷನ್ ಮಾಡಿ. KSP ಯೂಸ್ ಆಗುತ್ತಾ ಸರ್? ಯೂಸ್ ಆಗುತ್ತೆ. ಅಟ್ಲೀಸ್ಟ್ ನೀವು ಕ್ವಶನ್ ಪೇಪರ್ ಓದ್ತಿರ್ತಿಯಲ್ಲ ಓದೋ, ಈಗ ಎಕ್ಸ್ಪ್ಲನೇಷನ್ ಎಲ್ಲ ಓದ್ಕೊಂತ ಕೂರ್ಬೇಡ, ಯಾಕಂದ್ರೆ ಟೈಮ್ ಇಲ್ಲ. ಓಕೆ, ಸೊ ಅದಕ್ಕೋಸ್ಕರ ಓನ್ಲಿ ಕ್ವಶನ್ ಆನ್ಸರ್ ಏನಿದೆ ಅದು ನೋಡ್ಕೊಳ್ಳಿ. ಇಲ್ಲ ನಿಮಗೆ ಎರಡು ರೀತಿಯ ಟ್ರಿಕ್ಸ್ ಮಾಡ್ಬೋದು. ಒಂದು, ಎಲ್ಲವನ್ನ ಓದಿ ಅರ್ಥ ಮಾಡ್ಕೋಕೆ ಟ್ರೈ ಮಾಡಿ. ಇಲ್ವಾ ಯಾವ್ದು ನಿಮಗೆ ಬರಂಗಿಲ್ಲ, ನಾನು ನಿಮಗೆ ಇಲ್ಲೇ ಹೇಳ್ತಿದ್ದೀನಿ, ಯಾವುದೇ ಸಬ್ಜೆಕ್ಟ್ ಇರಲಿ ಈ ಟಾಪಿಕ್ ನಂಗೆ 10 ಸಲ ಓದಿದ್ರು ಬರಂಗಿಲ್ಲ ಅಂತ ಅನ್ಸುತ್ತಲ್ಲ, ಅದನ್ನೇನು ಮಾಡಿ ಟಾಪಿಕ್ ಸ್ಕಿಪ್ ಮಾಡಿ ಅವನೊಂದು ಕಡೆ ಬರ್ಕೊಳ್ಳಿ. ಆ ಒಂದು ಟಾಪಿಕ್ ಮೇಲೆ ಎಷ್ಟು ಕ್ವಶನ್ ಬಂದಿದ್ದಾವೆ, PC to DC ಎಕ್ಸಾಮ್ಸ್ ಅಲ್ಲಿ ಯಾವ ಕ್ವಶನ್ ಬಂದಿವೆ ಆ ಟಾಪಿಕ್ ಮೇಲೆ. ಫಾರ್ ಎಕ್ಸಾಂಪಲ್ ಈಗ ಬೆಳಕು ಚಾಪ್ಟರ್ ನಂಗೆ ಅರ್ಥ ಆಗಲ್ಲ ಅಂತ ಅನ್ಕೊಳ್ಳೋಣ. ಆ ಬೆಳಕು ಚಾಪ್ಟರ್ ಮೇಲೆ ಏನೇ ಒಂದು 10 ಸಲ ಯಾರೇ ಹೋಗಿದ್ರು ಕೂಡ ಬೆಳಕನ್ನು ಕಂಡಿಡಿದಂಥ ದೇವರೇ ಬಂದು ಹೇಳಿದ್ರು ನಂಗೆ ಅರ್ಥ ಆಗಲ್ಲ ಅಂತ ಅನ್ಕೊಂಡ್ರೆ, ಅವಾಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಹಿಡ್ಕೊಳ್ಳಿ, ನೀಟಾಗಿ ಅದರ ಮೇಲೆ ಏನೆಲ್ಲ ಕ್ವಶನ್ ರೈಸ್ ಆಗಿದ್ದಾವೆ ಒಂದು 10 ಸಲ ಓದ್ಕೊಳ್ಳಿ. ಅಟ್ಲೀಸ್ಟ್ 3-4 ಟೈಮ್ಸ್, ಎಷ್ಟು ಟೈಮ್ ಆಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ರಿವೈಸ್ ಮಾಡಿ. ಈ ರೀತಿಯಾಗಿ ಆಲ್ಟ್ರೇಟ್ ಮಾಡ್ಕೊಳ್ಳಿ. ಒಂದು 50% ನೀಟಾಗಿ ಓದ್ಕೊಳ್ಳೋದು, ಒಂದು 50% ಈ ರೀತಿಯಾಗಿ ಓದ್ಕೊಳ್ಳೋದು. ಯಾಕಂದರೆ ಇರೋ ಟೈಮು ತುಂಬ ಕಮ್ಮಿ ಇದೆ, ಶಾರ್ಟೇಜ್ ಇದೆ, ಅದಕ್ಕೋಸ್ಕರ ಇರೋವಂಥದ್ದು. ಸೊ ಹಾಗಿದ್ರೆ ಓದ್ತೀರಿ. August 2 ಎಕ್ಸಾಮ್ ಮುಂದಾಗತ್ತಾ? ಇಲ್ಲ, ಎಕ್ಸಾಮ್ ಮುಂದಾಗಲ್ಲ, ತಲೆಗೆ ಶೊಕ್ಕೋಬೇಡಿ. ಭಾಳ ಜನಕ್ಕೆ ಡೌಟ್ಸ್ ಇರುವಂಥದ್ದು, ಕೇದವನು ಆನ್ ದ ಟೈಮ್ ಮಾಡುವಂಥ ಚಾನ್ಸಸ್ ತುಂಬ ಇದೆ. ಯಾಕಂದ್ರೆ ಅವ್ರು ಫೇಲ್ ಆಗಿದ್ದೇ ಇಲ್ಲ ಆಟ ಇರ್ತದೆ. ಕ್ವಶನ್ ಪೇಪರು ನಾರ್ಮಲ್ PC-ಗಿಂತ ಟಫ್ ಇದ್ದೇ ಇರ್ತದೆ. ಮೊನ್ನೆ ಎಷ್ಟೇ ಬಂತಲ್ಲ ಸರ್ ಆ ಥರ ಇರ್ತದೆ, ಅದಕ್ಕಿಂತ ಒಂದು 10% ಕಮ್ಮಿ ಇರ್ತದೆ, ನೆನಪಿಟ್ಕೊಳ್ಳಿ. ಓಕೆ, ಯಾಕಂದ್ರೆ ಅಲ್ಲಿದ್ದಂಥ ಟಾಪಿಕ್ಗಳು ಬೇರೆ ಇದ್ದಾವೆ, ಕ್ವಶನ್ಗಳು ಬೇರೆ ಬೇರೆ ರೀತಿ ರೈಸ್ ಆಗ್ತದೆ, ಅವುಗಳನ್ನ ನೆನಪಿಟ್ಕೊಳ್ಳಿ. ಆದಷ್ಟು ನಿಮ್ಮ ಸೋರ್ಸ್ಗಳನ್ನ ಲಿಮಿಟ್ ಮಾಡ್ಕೊಳ್ಳಿ, ಜಾಸ್ತಿ ಮಾಡ್ಕೋಬೇಡಿ. ರಿಪೀಟ್ ಮಾಡಿ, ರಿವಿಷನ್ ಮಾಡಿ. ಯಾರು ಹಳಬರಿದ್ದೀರಾ, ಯಾರು ಹೊಸಬ್ರು ಇದ್ದೀರಾ ಒಂದು ನೋಡ್ಕೊಳ್ಳಿ. ಒಂದು 2 ಸಬ್ಜೆಕ್ಟ್ ಪಕ್ಕ ಆಗಿ, ಉಳಿದದ್ದು ಕ್ವಶನ್ ಆ್ಯಂಡ್ ಆನ್ಸರ್ ಎಷ್ಟಾಗುತ್ತೆ ಅಷ್ಟು ಶಾರ್ಟಾಗಿ ಓದೋಕೆ ಟ್ರೈ ಮಾಡಿ. ಯಾವ್ದಾದ್ರು ನೋಟ್ಸ್ ಇದ್ದರೆ ಏನೇ ಇದ್ರೂ ಕೂಡ ಗೈಡೆನ್ಸ್ ತೊಗೊಂಡು ಓದ್ಕೊಳ್ಳಿ. ಯಾರು ಕೂಡ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಸಮಾಧಾನ ಓದಿದರೆ PC ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು. ಓದೋಂಗೆ ಜಾಬ್ ಆಗೋದು ಕಟ್ಟಿಟ್ಟ ಬುತ್ತಿ. ಯಾಕಂದರೆ 4,000 ಪೋಸ್ಟ್ಗಳು ಹೆಚ್ಚು ಜನ. ಸೊ 4,000ರಲ್ಲಿ ನೀವು ಒಬ್ಬರು ಕಾಕಿ ಧರಿಸುವಂಥ ವ್ಯಕ್ತಿ ಆಗಿರಿ, ನಿಮ್ಮ ಮನೆಗೆ ನೀವು ಸ್ಟಾರ್ ಆಗಿ. ಓಕೆ, ಸೊ ಹಾಗಿದ್ರೆ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೇನೆ. ಚೆನ್ನಾಗಿ ಓದ್ಕೊಳ್ಳಿ. ಅದೇ ರೀತಿಯಾಗಿ ಇದೊಂದೇ ಅಂತಲ್ಲ, ನಾನು ಯಾಕೆ ಓದೋದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಫೈರ್ ಸ್ಟೇಷನ್ ಕೂಡ 10th ಮತ್ತು PUC ಕ್ವಶನ್ಗಳು ಇದು ಜಾಬ್ ಕರಿತಾ ಇದ್ದಾರೆ, ಫಾರೆಸ್ಟ್ ಗಾರ್ಡ್ ಕರಿತಾ ಇದ್ದಾರೆ, ಫಾರೆಸ್ಟ್ ವಾಚರ್ ಕರೀತಾ ಇದ್ದಾರೆ. ಯಾರ್ದು ಹೈಟ್ ಇದೆ ಆ್ಯಕ್ಚುಲಿ ಅವ್ರಿಗೆ ಹಬ್ಬ ಸದ್ಯಕ್ಕೆ. ಹೈಟ್ ಇಲ್ಲರಿಗೂ FDSD ಕನ್ಫರ್ಮ್ ಆಗುತ್ತೆ, ಬಟ್ ಕಂಪೇರಿಟಿವ್ಲಿ ಹೈಟ್ ಇದ್ದವರಿಗೆ ಸಿಕ್ಕಾಪಟ್ಟೆ ಜಾಬ್ ಸದ್ಯಕ್ಕೆ ಕನ್ಫರ್ಮ್ ಆಗುವಂಥದ್ದು. ಆಮೇಲೆ ಟೀಚರ್ ಪೋಸ್ಟ್ಗಳು ಕನ್ಫರ್ಮ್ ಆಗ್ತಾ ಇದ್ದಾವೆ, ಅವರು ಕೂಡ ಓದ್ಕೊಳ್ಳಿ. ಟಚ್ಚಲ್ಲಿರಿ. ಆ ಒಂದು ಟಚ್ ಹೋಗ್ಬಿಟ್ರೆ ನಿಮ್ಮದೊಂದು ಆ ಗೋಲ್ಡನ್ ಅಪಾರ್ಚುನಿಟಿ ಮಿಸ್ ಆಗೋ ಚಾನ್ಸಸ್ ಇರ್ತದೆ. ಅದಕ್ಕೆ ನೀಟಾಗಿ ಓದಿ, ಕರೆಕ್ಟಾಗಿ ಓದಿ, ಅನಾಲಿಸಿಸ್ ಮಾಡಿ, ಪ್ರಾಪರಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡನ್ನ ಆದರೆ ನಿಮ್ಮ ಫ್ರೆಂಡ್ಗೆ ತಿಳಿಸಿ ಹೇಳಿ. ಓಕೆ, ಒಬ್ಬರಿಗಿಂತ ಇಬ್ಬರ ಮೇಲೆ ಅಂತಾರಲ್ಲ ಹಾಗೆ, ಬಟ್ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಓಕೆ, ಆಮೇಲೆ ನೀವು ಕನ್ಫ್ಯೂಸ್ ಆಗಿ ಅವ್ರಿಗೂ ಕನ್ಫ್ಯೂಸ್ ಮಾಡಕ್ಕೆ ಹೋಗ್ಬೇಡಿ. ಆ ಥರನೂ ಇರ್ತದೆ. ಯಾರನ್ನ ಕೇಳ್ತೀವಿ, ಯಾರ ಹತ್ರ ಕೇಳ್ತೀವಿ, ಯಾರ ಹತ್ರ ಗೈಡೆನ್ಸ್ ತಗೋತೀವಿ, ಅದು ಮ್ಯಾಟ್ರ್ ಆಗ್ತದೆ. ಆದಷ್ಟು ನೆಗೆಟಿವ್ ವ್ಯಕ್ತಿಗಳಿಂದ ದೂರ ಇರಿ. ಈ ಟೈಮ್ ಅವನಾಗಲ್ಲ ಅದನ್ನ ಆವತ್ತಪ್ಪ ನಂದು ಆಗಲ್ಲ ತಗೋ, ನೀನು ನಾಗ ಸುಮ್ಮನೆ ಓದ್ತಾನೆ ಟೈಮ್ ಪಾಸ್ ಅನ್ಕೊಂಡು ಬಂದೋದು ಅಷ್ಟೇ. ಇಂಥ ಜನನೇ ಜಾಸ್ತಿ ಇರ್ತಾರೆ, ಕಾಲೇಜವ್ರು ಜಾಸ್ತಿ ಇರ್ತಾರೆ. 4 ವರ್ಷ ಓದೋನು ಒಂದೇ ಆಗಿಲ್ಲ, ನಿಮ್ದೇನಾಗತ್ತೆ? 4 ವರ್ಷ 4 ತಿಂಗಳ ಮ್ಯಾಟ್ರ್ ಲಗರು. ಎಕ್ಸಾಮ್ ದಿನ ಹೆಂಗೆ ಮಾಡ್ತಿ ಅದು ಮ್ಯಾಟ್ರ್ ಆಗುತ್ತೆ. ಎಷ್ಟು ಓದಿದಿ, ಎಷ್ಟು ಅರ್ಥ ಮಾಡ್ಕೊಂಡಿ, ಹೆಂಗೆ ಅರ್ಥ ಮಾಡ್ಕೊಂಡು, ಹೆಂಗೆ ಅಲ್ಲಿ ರೆಡಿಯಾಗಿ ಹೋಗಿ ಎಕ್ಸಾಮ್ ಬರ್ದಿ, ಅದ ಮ್ಯಾಟ್ರ್ ಆಗೋದು. ಅದು ಬಿಟ್ಟು ಬೇರೆ ಏನೂ ಆಗಂಗಿಲ್ಲ. ಅದಕ್ಕೆ ಹೇಳ್ತೀನಿ, ಕರೆಕ್ಟಾಗಿ ಓದ್ಕೊಡ್ರಿ. ಕರೆಕ್ಟಾಗಿ ಓದ್ಕೊಡ್ರಿ, ಸ್ವಲ್ಪ ಓದ್ಕೊಡ್ರಿ. ಸ್ವಲ್ಪ ಅಂದ್ರೇನೋ ಎಲ್ಲ ಹುಚ್ಚರಂಗೆಲ್ಲ ಓದಕ್ಕೆ ಹೋಗ್ಬೇಡ್ರಿ. ಕ್ರಿಸ್ಪ್ ಅಂತ ಕರಿತೀವಿ ನಾವು. ಕರೆಕ್ಟಾಗಿ ಓದ್ಕೊಡ್ರಿ, ಕ್ರಿಸ್ಪಾಗಿ ಓದ್ಕೊಡ್ರಿ, ಚಾಲೆಂಜ್ ಮಾಡ್ಕೊಳ್ರಿ. ಇರುವಂಥ ಟೈಮನ್ನು ಏನು ಕರೆಕ್ಟಾಗಿ ಕನ್ಸೈಸ್ ಮಾಡ್ಕೊಳ್ಳಿ, ಓದ್ಕೊಡ್ರಿ. ಕನ್ಸೈಸ್ ಅಂದರೆ ಸಂಕ್ಷಿಪ್ತ ಮಾಡ್ಕೊಂಡು ಓದ್ಕೊಡ್ರಿ. ಓಕೆ, ಇವೆಲ್ಲ ಅಂಶಗಳನ್ನ ನೀವು ಕರೆಕ್ಟಾಗಿ ಇಟ್ಕೊಂಡ್ರೆ ಜಾಬ್ ಕೂಡ ನಿಮ್ದಾಗ್ತದೆ, ನೀವು ಕೂಡ ಕಾಫ್ ಆಗ್ತೀರ. COP ಕಾಫ್. ಓಕೆ, ಅದಕ್ಕೆ ಬೇಕಾಗಿರೋದೇನು, ಏನು ಬೇಕಾಗಿದ್ರೆ ಅಪಾರ್ಚುನಿಟಿ ಬೇಕಾ, ಅಪಾರ್ಚುನಿಟಿ ಸಿಕ್ತು. ಪೇಷನ್ಸ್ ಮತ್ತು ಪರ್ಸಿಸ್ಟೆನ್ಸ್ ಬೇಕು, ತಾಳ್ಮೆ ಮತ್ತು ಸಂಯಮ ಬೇಕು, ಕಂಟಿನ್ಯೂಟಿ ಬೇಕು. ಅದಿದೆಯಾ? ಎಸ್. ಫಸ್ಟ್ ಒನ್ ಏನು, ಕರೇಜ್ ಬೇಕು, ಧೈರ್ಯ ಬೇಕು. ಅದೆಲ್ಲ ಅಂದರೆ ಎಲ್ಲ ಹೋಯ್ತು. ಕರೇಜು, ಕಾನ್ಫಿಡೆನ್ಸ್ ನೋಡಿ ಎಷ್ಟು ಚಂದ. COP ಕರೇಜ್, ಕಾನ್ಫಿಡೆನ್ಸ್. O ಫಾರ್ ಅಪಾರ್ಚುನಿಟಿ ಆಲ್ರೆಡಿ ಕೊಟ್ಟಿದ್ದಾರೆ ನಿಮಗೆ. P ಫಾರ್ ಪೇಷನ್ಸ್ ಆ್ಯಂಡ್ ಪರ್ಸಿಸ್ಟೆನ್ಸ್. ಹೌದಾ? COP. ಹೌದಾ? ಮಾಡ್ತೀರಾ? ಹಾಗಿದ್ರೆ COP ಆಗಿ ನಮಗೆ ಬಂದು ಮೀಟ್ ಆಗಿ. ಸೊ ಹಾಗಿದ್ರೆ ಸಿಗೋಣ. ದಿಸ್ ಇಸ್ ಶಿವಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು. ಸಾಮಾನ್ಯ ಜ್ಞಾನ, ಸಾಧನೆಗೆ ದಾರಿ ತೋರುವ, ಮಾರ್ಗದರ್ಶನ ನೀಡುವ, ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಪ್ರಚಲಿತ ವಿದ್ಯಮಾನಗಳು, ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ
ಜ್ಞಾನವನ್ನು ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.